ಹಾಯ್ ಎವ್ರಿವಾನ್, ವೆಲ್ಕಮ್ ಟು ವೀಕ್ಷಾ ಕನ್ಸ್ಟ್ರಕ್ಷನ್ ಸಿವಿಲ್ ಲಾಗ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೂ ಕೂಡ ಸಂಪ್ ಕನ್ಸ್ಟ್ರಕ್ಷನ್ ಹೇಗೆ ಮಾಡ್ತೀವಿ, ಹಾಗೆ ಸಂಪ್ ಕನ್ಸ್ಟ್ರಕ್ಷನ್ ಮಾಡುವಾಗ ಕೆಲವೊಂದು ಮುಖ್ಯವಾದ ಟಿಪ್ಸ್ನ ಫಾಲೋ ಮಾಡಬೇಕಾಗತ್ತೆ, ಅದನ್ನೆಲ್ಲ ತೋರಿಸ್ತಾ ಬರ್ತೀನಿ. ನೋಡಿ, ಇಲ್ಲಿ ನೋಡ್ತಾ ಇರೋದು ನೀವು ಅಲ್ಟ್ರಾಟೆಕ್ ಕಂಪನಿಯ ಒಂದು ವಾಟರ್ ಪ್ರೂಫ್ ಲಿಕ್ವಿಡ್ನ ಆ್ಯಕ್ಚುಲಿ ಮಿಕ್ಸ್ ಮಾಡಿಬಿಟ್ಟು ಇಲ್ಲಿ ಮಿಕ್ಸರ್ನ ರೆಡಿ ಮಾಡ್ತಾ ಇದ್ದಾರೆ. ಯಾಕಂದರೆ ಈ ರೀತಿ ನೀವು ಒಂದು ವಾಟರ್ ಪ್ರೂಫ್ ಲಿಕ್ವಿಡ್ ಯೂಸ್ ಮಾಡಿ ಕನ್ಸ್ಟ್ರಕ್ಷನ್ ಮಾಡೋದ್ರಿಂದ ಪ್ರೆಸೆಂಟ್ ಹಾಗೆ ಫ್ಯೂಚರಲ್ಲಿ ಯಾವುದೇ ಥರ ನಿಮಗೆ ವಾಟರ್ ಲೀಕೇಜ್ ಪ್ರಾಬ್ಲಮ್ ಬರೋದಿಲ್ಲ. ಹಾಗೆ ಸಂಪ್ ಕನ್ಸ್ಟ್ರಕ್ಷನ್ ಮಾಡುವಾಗ ನೀವು ಮುಖ್ಯವಾಗಿ ಒಂದು ಪ್ಲ್ಯಾನಲ್ಲಿ ಇರಬೇಕಾಗತ್ತೆ. ಅಂದರೆ ಎಷ್ಟು ಲೀಟರ್ ವಾಟರ್ ಕೆಪಾಸಿಟಿ ಸಂಪ್ನ ನಾವು ರೆಡಿ ಮಾಡಬೇಕು ಅನ್ನೋದು. ಇದು ಡಿಪೆಂಡ್ ಆಗೋದು ಆ್ಯಕ್ಚುಲಿ ಫ್ಲೋರ್ಸ್ ಮೇಲೆ. ಅಂದರೆ ಇವಾಗ G+2 G+3 ಆ ರೀತಿನೂ ಚೆಕ್ ಮಾಡ್ಕೋಬೇಕು. ಇಲ್ಲ ನೀವೇನಾದರೂ ಬೋರ್ ನಿಮ್ಮ ಓನ್ ಸೈಟಲ್ಲಿ ಇದೆಯಾ ಅನ್ನೋದನ್ನು ಕೂಡ ನೀವು ಥಿಂಕ್ ಮಾಡಿಕೊಂಡು ಅದನ್ನು ಕೂಡ ಡಿಸೈಡ್ ಮಾಡಬೇಕಾಗತ್ತೆ. ಯಾಕಂದರೆ ಏನಾದರೂ ಓನ್ಲಿ ರೆಂಟೆಡ್ ಪರ್ಪೋಸ್ಗೆ ಹೋಗ್ತಾ ಇದ್ದೀರ ಅಂದಾಗ ನಿಮ್ಮ ಸಂಪ್ ಸೈಜ್ನ ಸ್ವಲ್ಪ ದೊಡ್ಡದಾಗೆ ಮಾಡ್ಕೋಬೇಕು. ಇಲ್ಲ ನೀವೇನಾದರೂ ಓನ್ ಪರ್ಪೋಸ್ಗೆ ಮಾಡ್ಕೋತಿದ್ದೀರಾ ಅಂದಾಗ ನಡೆಯುತ್ತೆ. ಸೊ ಇವೆಲ್ಲ ಮುಖ್ಯವಾಗಿ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಹಾಗೆ ರೋಡ್ ಸೈಡ್ಗೆ ಏನಾದರೂ ಬಂದಿರುವಾಗ ನಿಮಗೆ ಪೈಪ್ ಕನೆಕ್ಷನ್ಗಳ ಬಗ್ಗೆ ಮೈಂಡಲ್ಲಿ ಇಟ್ಕೋಬೇಕಾಗಿರುತ್ತೆ. ಅಂದರೆ ನೋಡಿ, ವಾಟರ್ ಕನೆಕ್ಷನ್ಸ್ ಇರುತ್ತಲ್ವ, ಪಂಚಾಯತಿ ಲಿಮಿಟ್ ಸೈಟ್ ಆಗಿದ್ದರೆ ಪಂಚಾಯತಿ ವಾಟರ್ ಕನೆಕ್ಷನ್ ಇರುತ್ತೆ. ಹಾಗೆ ಕಾವೇರಿ ವಾಟರ್ ಕನೆಕ್ಷನ್ ಇದ್ದಾಗ ಅದನ್ನು ಗಮನದಲ್ಲಿ ಇಟ್ಕೋಬೇಕು. ಇಲ್ಲ ಬೋರ್ ಏನಾದರೂ ಪಕ್ಕದ ಸೈಟಲ್ಲಿ ಇದ್ದಾಗ ಅಲ್ಲಿಂದ ವಾಟರ್ ಕನೆಕ್ಷನ್ಗೆ ಅಂತ. ಸೊ ಈ ರೀತಿ ಕನ್ಸ್ಟ್ರಕ್ಷನ್ ಮಾಡುವಾಗ ಪೈಪ್ಗಳು ಎಷ್ಟು ಬೇಕಾಗತ್ತೆ ನಮಗೆ ಕನೆಕ್ಷನ್ಗೆ ಪ್ರೆಸೆಂಟ್ ಹಾಗೆ ಫ್ಯೂಚರ್ಗೆ ಅನ್ನೋದನ್ನು ಥಿಂಕ್ ಮಾಡಿ ನೀವಿಲ್ಲಿ ಫಿಕ್ಸ್ ಮಾಡ್ಕೋಬೇಕಾಗತ್ತೆ. ಮುಖ್ಯವಾಗಿ ನೋಡಿ, ಈ ಸೈಟದಲ್ಲಿ ನೀವು ನೋಡ್ತಾ ಇರೋದು ಕೆಪಾಸಿಟಿ ಬಂದು 10,000 ಲೀಟರ್ ಅಂತ ಹೇಳದ್ನಲ್ವ. ಸೊ ಅದ್ರ ನೆಕ್ಸ್ಟು ನೀವು ಕೆಲವೊಬ್ಬರಿಗೆ ಕನ್ಫ್ಯೂಷನ್ ಇರುತ್ತೆ, ಫೌಂಡೇಶನ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಸಂಪ್ ಕನ್ಸ್ಟ್ರಕ್ಟ್ ಮಾಡಬೇಕಾ ಇಲ್ಲ ಆಫ್ಟರ್ ಫೌಂಡೇಶನ್ ಅನ್ನೋದು. ಸ್ಟಾರ್ಟಿಂಗ್ ನೀವು ಫುಟ್ಟಿಂಗ್ ಮಾಡುವಾಗಲೇ ಸಂಪ್ ಪ್ಲೇಸ್ನ ಪ್ರಿಪೇರ್ ಮಾಡಿರ್ತೀರಲ್ವ, ಸೊ ಅಲ್ಲಿ ನೀವು ಆ್ಯಕ್ಚುಲಿ ಏನು ಮಾಡೋಕ್ಕೆ ಹೋಗೋಕ್ಕಾಗಲ್ಲ. ನೆಕ್ಸ್ಟ್ ಫುಟ್ಟಿಂಗ್ ಆದಮೇಲೆ ಪ್ರತಿಯೊಂದು ಸಾಯಿಲ್ ರೀಫಿಲ್ಲಿಂಗ್ ಎಲ್ಲ ಫಸ್ಟ್ ಲೆವೆಲ್ ಆಫ್ ಕನ್ಸ್ಟ್ರಕ್ಷನ್ ಎಲ್ಲ ಫಿನಿಶ್ ಆದಮೇಲೆ ನೀವು ಸಂಪ್ ಕನ್ಸ್ಟ್ರಕ್ಷನ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ಯಾಕಂದರೆ ನೆಕ್ಸ್ಟ್ ಸ್ಟೇಜ್ ಆಫ್ ವರ್ಕಿಗೆ ವಾಟರ್ ಕ್ಯೂರಿಂಗ್ ತುಂಬ ಇಂಪಾರ್ಟೆಂಟ್ ಇರೋದ್ರಿಂದ ಸೊ ಅವಾಗ ರೆಡಿ ಮಾಡ್ಕೋಬೇಕು. ಇಲ್ಲಿ ನೋಡಿ, ಸ್ಟೆಪ್ಸು ಕೂಡ ಎಲ್ಲಿ ಇಡಬೇಕು, ಸಂಪ್ ಓಪನಿಂಗ್ ಎಲ್ಲಿರುತ್ತೆ ಅನ್ನೋದನ್ನು ಕೂಡ ಗಮನದಲ್ಲಿ ಇಟ್ಕೋಬೇಕು. ಸೊ ದ್ಯಾಟ್ ನಿಮಗೆ ಈಸಿಯಾಗಿ ಕ್ಲೀನ್ ಮಾಡೋದಕ್ಕೆ, ಇನ್ಸೈಡ್ ಸಂಪ್ ಹೋಗೋದಕ್ಕೆ ಈಸಿ ಆಗುತ್ತೆ. ಸೊ ಇದು ಪಾರ್ಕಿಂಗ್ ಪ್ಲೇಸಲ್ಲಿ ಬೇಕಾ ಅಥವಾ ದೇವಮೂಲೆಗೆ ಬೇಕಾ ಅನ್ನೋದು ಕೂಡ ಇಂಪಾರ್ಟೆಂಟಾಗಿ ನೀವು ಡಿಸೈಡ್ ಮಾಡ್ಕೋಬೇಕು. ಸೊ ಇಲ್ಲಿ ನೋಡ್ತಾ ಇರುವ ಈ ಸಂಪ್ ಆ್ಯಕ್ಚುಲಿ ಕೆಪಾಸಿಟಿ ಬಂದು 9,000 ಲೀಟರ್ ವಾಟರ್. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತಾ ದಯವಿಟ್ಟು ಹಿಟ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಸ್ಟೇ ಕನೆಕ್ಟೆಡ್ ಟು ಮೈ ಚಾನಲ್. ಬೈ ಬಾಯ್.